ಶ್ರೀಕೃಷ್ಣ ಹೇಳುತ್ತಾನೆ, ನೀವು ಸತ್ಯವನ್ನೇ ಹೇಳಬೇಕು, ಆದರೆ ನಿಜವೆಂದು ತೋರುವ ಸುಳ್ಳನ್ನು ಎಂದಿಗೂ ಹೇಳಬಾರದು. ಸಂತೋಷ, ಕೋಪ ಅಥವಾ ದುಃಖದಲ್ಲಿ ಯಾರಿಗೂ ಎಂದಿಗೂ ಭರವಸೆ ನೀಡಬೇಡಿ. ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರು ಒಳ್ಳೆಯವರಲ್ಲ ಎಂದು ಗೀತೆಯಲ್ಲಿ ಬರೆಯಲಾಗಿದೆ. ನೀವು ಅವರಲ್ಲಿರುವ ಸತ್ಯವನ್ನು ನೋಡುವ ಕಣ್ಣು ಇರುವುದರಿಂದ ನೀವು ಒಳ್ಳೆಯವರು, ಅದು ನಿಮ್ಮ ನೋವಿಗೆ. ಜಗತ್ತನ್ನು ನಿಮ್ಮ ಸ್ನೇಹಿತ ಎಂದು ಪರಿಗಣಿಸಬೇಡಿ. ನಿಮ್ಮ ತಾಯಿಯನ್ನು ನಿಮ್ಮ ತಾಯಿ ಎಂದು ಪರಿಗಣಿಸಿ. ನಿಮ್ಮ ತಾಯಿಯ ರೂಪಾಂತರವು ನಿಮ್ಮದು. ದುಃಖದ ಅಂತ್ಯವೆಂದರೆ ಪ್ರತಿದಿನ ಯೋಚಿಸುವುದು ಮತ್ತು ಸಕಾರಾತ್ಮಕವಾಗಿರುವುದು, ಮತ್ತು ದೇವರು ಸ್ವತಃ ನಿಮ್ಮ ದುಃಖವನ್ನು ತೆಗೆದುಹಾಕುತ್ತಾನೆ. ಜನರು ತಮ್ಮ ದೇಹವನ್ನು ಸುಂದರಗೊಳಿಸುವಲ್ಲಿ ನಿರತರಾಗಿದ್ದಾರೆ, ಆದರೆ ಆತ್ಮದ ಸೌಂದರ್ಯವು ದೇಹದ ಸೌಂದರ್ಯಕ್ಕಿಂತ ಮುಖ್ಯವಾಗಿದೆ. ದೇಹವು ನಶ್ವರ ಮತ್ತು ಕೇವಲ ಧೂಳು ಮತ್ತು ಧೂಳಿನಲ್ಲಿ ವಿಲೀನಗೊಳ್ಳುತ್ತದೆ, ಆದರೆ ಆತ್ಮವು ಅಮರ. ಆದ್ದರಿಂದ ಆತ್ಮದ ಸೌಂದರ್ಯಕ್ಕೆ ಹೆಚ್ಚಿನ ಗಮನ ಕೊಡಿ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಮ್ರತೆ ಅಗತ್ಯವಿದೆ. ಮಹಾಭಾರತವನ್ನು ಬಾಗಿಲಿನ ಮೂಲಕ ಮಾತ್ರ ರಚಿಸಲಾಗಿದೆ. ಒಬ್ಬ ವ್ಯಕ್ತಿಯ ಆಲೋಚನೆಯೇ ಅವನ ದೊಡ್ಡ ಗುರುತು. ಇಲ್ಲದಿದ್ದರೆ ಜಗತ್ತಿನಲ್ಲಿ ಒಂದೇ ಹೆಸರಿನ ಅನೇಕ ಜನರಿರುತ್ತಾರೆ. ಒಬ್ಬ ವ್ಯಕ್ತಿಯನ್ನು ನಕಾರಾತ್ಮಕ ಜನರು ದಾರಿ ತಪ್ಪಿಸುತ್ತಾರೆ. ಸಮಯ ಒಂದೇ ಆಗಿರುವುದಿಲ್ಲ. ಯಾವುದೇ ಪರಿಹಾರವಿಲ್ಲ. ಇಂದು ದುಃಖವಿದ್ದರೆ ನಾಳೆ ಸಂತೋಷ ಬರುತ್ತದೆ, ಮತ್ತು ಸಂತೋಷದ ನಂತರ ದುಃಖವೂ ಸಹ ಸ್ವಾಭಾವಿಕವಾಗಿ ಬರುತ್ತದೆ. ನೀವು ನಿಮ್ಮ ಜೀವನವನ್ನು ಸಂಪೂರ್ಣ ತಾಳ್ಮೆ ಮತ್ತು ಶ್ರೀಕೃಷ್ಣನಲ್ಲಿ ನಂಬಿಕೆಯಿಂದ ಬದುಕಬೇಕು. ಈ 5 ವಿಷಯಗಳನ್ನು ಈಗಲೇ ಬಿಟ್ಟುಬಿಡಿ. ಇತರರನ್ನು ಸಂತೋಷಪಡಿಸುವುದು, ಇತರರಿಂದ ನಿರೀಕ್ಷಿಸುವುದು, ನಿಮ್ಮ ಹಿಂದಿನ ಜೀವನವನ್ನು ನಡೆಸುವುದು. ಯಾರಿಗಿಂತ ಹೆಚ್ಚು ಅಥವಾ ಕಡಿಮೆ ಯೋಚಿಸುವುದರಿಂದ ಮಾತ್ರ ನೀವು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯಾರೊಬ್ಬರ ಗುಣಗಳಿಗಿಂತ ಹೆಚ್ಚಾಗಿ ಜನರು ಅವರ ಮೈಬಣ್ಣ ಮತ್ತು ಬಟ್ಟೆಗಳನ್ನು ನೋಡುತ್ತಾರೆ. ಆದರೆ ನೆನಪಿಡಿ, ಒಂದು ದಿನ ನೋಟ, ಬಣ್ಣ ಮತ್ತು ಬಟ್ಟೆಗಳು ಮೋಸ ಮಾಡಬಹುದು, ಆದರೆ ಪ್ರತಿಭೆ ಇರುವವರು ಯಾವಾಗಲೂ ಅವರ ಪರವಾಗಿ ನಿಲ್ಲುತ್ತಾರೆ. ಇನ್ನೊಬ್ಬರ ಮುಖದಲ್ಲಿ ನಗು ಮತ್ತು ಜೀವನದಲ್ಲಿ ಸಂತೋಷವನ್ನು ತರುವ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿ, ದೇವರು ಅವರ ನಗು ಮತ್ತು ಸಂತೋಷವನ್ನು ಎಂದಿಗೂ ಕಡಿಮೆ ಮಾಡಲು ಬಿಡುವುದಿಲ್ಲ. ನೀವು ಹಣ ಸಂಪಾದಿಸಿದಾಗ ವಸ್ತುಗಳು ನಿಮ್ಮ ಮನೆಗೆ ಬರುತ್ತವೆ, ಆದರೆ ನೀವು ಯಾರೊಬ್ಬರ ಆಶೀರ್ವಾದವನ್ನು ಗಳಿಸಿದಾಗ ಸಂತೋಷ, ಆರೋಗ್ಯ ಮತ್ತು ಪ್ರೀತಿಯೂ ಕೂಡ ಸಂಪತ್ತಿನ ಜೊತೆಗೆ ಬರುತ್ತದೆ. ಸಂಪತ್ತು ಕೇವಲ ಸಂಪತ್ತಿನ ಬಗ್ಗೆ ಅಲ್ಲ, ಆದರೆ ನಮ್ಮ ತಾಯಿಯಂದಿರ ಬಗ್ಗೆ. ದೇವಾಲಯಗಳು ಚಿನ್ನದ ಪಾತ್ರೆಗಳ ಬಗ್ಗೆ ಹೆಮ್ಮೆ ಪಡಬಹುದು. ನಾವು ಕಲ್ಲಿನ ಚಪಡಿಗಳಿಗೆ ನಮಸ್ಕರಿಸಬೇಕು. ನಂಬಿಕೆಯನ್ನು ಗಳಿಸಲಾಗುತ್ತದೆ, ಬೇಡಿಕೆಯಲ್ಲ. ಸಂಪತ್ತು ಕಂಡುಬರುತ್ತದೆ, ಗಳಿಸಲಾಗುವುದಿಲ್ಲ. ಯಾರಾದರೂ ನಮ್ಮನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಅವರು ಅದನ್ನು ಮಾಡಲಿ, ಅದು ಅವರ ಕರ್ತವ್ಯ, ಮತ್ತು ಸಮಯವು ಖಂಡಿತವಾಗಿಯೂ ಅವರಿಗೆ ಪ್ರತಿಫಲ ನೀಡುತ್ತದೆ. ಆದರೆ ನಾವು ಯಾರನ್ನೂ ಮೆಚ್ಚಿಸಲು ಎಂದಿಗೂ ಪ್ರಯತ್ನಿಸಬಾರದು, ಏಕೆಂದರೆ ಇದು ನಮ್ಮ ಕರ್ತವ್ಯ. ನಿಮ್ಮ ಸಮಸ್ಯೆ ಹಡಗಿನಷ್ಟು ದೊಡ್ಡದಾಗಿದ್ದರೆ ದೇವರ ಕೃಪೆಯು ಸಾಗರದಷ್ಟು ವಿಶಾಲವಾಗಿದೆ ಎಂಬುದನ್ನು ಮರೆತುಬಿಡಿ. ಅಹಂಕಾರವು ಸಂಪತ್ತು, ಸಮೃದ್ಧಿ ಮತ್ತು ವಂಶಾವಳಿಯನ್ನು ನಾಶ ಮಾಡುತ್ತದೆ. ನೀವು ನಂಬಿದ್ದಲ್ಲಿ ಬರೆ ರಾವಣ, ಕೌರವರು ಮತ್ತು ಕಂಸರನ್ನು ನೋಡಿ. ಹಸಿವಿನ ಸಮಯದಲ್ಲಿ ಪೂಜೆಗೆ ಬೆಲೆಯಿದೆ, ಮತ್ತು ದುಃಖದ ಸಮಯದಲ್ಲಿ ದೇವೈಗೆ ಬೆಲೆಯಿದೆ. ಅದಕ್ಕಾಗಿಯೇ ನೆರಳುಗಳು ಕತ್ತಲೆಯಲ್ಲಿರುತ್ತವೆ, ಮತ್ತು ವೃದ್ಧಾಪ್ಯದಲ್ಲಿ ಆಹಾರವನ್ನು ತಿನ್ನಲಾಗುತ್ತದೆ, ಮತ್ತು ಕೊನೆಯಲ್ಲಿ ಮಾಯಾ ಯಾರನ್ನೂ ಸಮರ್ಥಿಸುವುದಿಲ್ಲ. ಕ್ಷಮೆಯೇ ಲೋಕದ ಕರುಣೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಕ್ಷಮೆ ಎಂಬ ಪದವು ಬಹಳ ಅಮೂಲ್ಯವಾದ ಪದ, ಆದರೆ ಅದನ್ನು ಯಾವಾಗ ಮತ್ತು ಹೇಗೆ ಬಳಸಬೇಕು? ಏಕೆಂದರೆ ಕ್ಷಮೆ ಕೇಳದಿರುವುದು ತಾಯಿಯೊಳಗೆ ಅಹಂಕಾರವನ್ನು ಬೆಳೆಸುತ್ತದೆ, ಮತ್ತು ಅಹಂಕಾರವು ನಮಗೆ ಮಾತ್ರ ಹಾನಿ ಮಾಡುತ್ತದೆ. ಎರಡನೆಯದಾಗಿ, ಯಾರಾದರೂ ಅಪರಾಧ ಮಾಡಿ ಕ್ಷಮೆಯನ್ನು ಕೇಳದಿದ್ದರೆ ಅವರನ್ನು ಕ್ಷಮಿಸಬೇಡಿ, ಏಕೆಂದರೆ ಕ್ಷಮೆ ಅತ್ಯಂತ ಅಮೂಲ್ಯವಾದದು, ಮತ್ತು ನೀವು ಕೇಳದೆ ಯಾರನ್ನೂ ಎಂದಿಗೂ ಕ್ಷಮಿಸಬಾರದು. ಮೂರನೆಯದಾಗಿ, ಯಾರಾದರೂ ನಿಮ್ಮ ವಿರುದ್ಧ ಅನುಚಿತ ಅಪರಾಧವನ್ನು ಮಾಡಿ ನಂತರ ಕ್ಷಮೆಯಾಚಿಸಿದರೆ ಅವರನ್ನು ಕ್ಷಮಿಸಿ. ಇದು ನಿಮ್ಮೊಳಗೆ ಕರುಣೆಯನ್ನು ಜಾಗೃತಗೊಳಿಸುತ್ತದೆ, ಪ್ರೀತಿ ಜಾಗೃತಗೊಳ್ಳುತ್ತದೆ, ಮತ್ತು ಅದು ಸ್ಮರಣಕ್ಕೆ ಶುಭ. ನಾಲ್ಕನೆಯದಾಗಿ, ನೀವು ಈ ಅಪರಾಧವನ್ನು ಮಾಡಿದರೆ ಖಂಡಿತವಾಗಿಯೂ ಕ್ಷಮಿಸಿ, ಕ್ಷಮೆಯನ್ನು ಕೇಳಿ. ಇದು ನಿಮಗೆ ಮಾತ್ರ ಪ್ರಯೋಜನವನ್ನು ನೀಡುತ್ತದೆ, ಏಕೆಂದರೆ ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ಕ್ಷಮಿಸಿದರೂ ಇಲ್ಲದಿದ್ದರೂ ನಿಮ್ಮ ಅಹಂಕಾರ ಕಡಿಮೆಯಾಗುತ್ತದೆ, ಮತ್ತು ನಿಮ್ಮ ತಾಯಿ ಹೆಚ್ಚು ಪರಿಶುದ್ಧಳಾಗುತ್ತಾಳೆ. ನೀವು ಯಾರ ಜೊತೆಗೆ ಮಾತನಾಡುತ್ತೀರೋ ಅವರು ನಿಮ್ಮ ಸಂತೋಷವನ್ನು ದ್ವಿಗುಣಿಸುತ್ತಾರೆ ಮತ್ತು ನಿಮ್ಮ ದುಃಖವನ್ನು ಅರ್ಧಕ್ಕಿಳಿಸುತ್ತಾರೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಉಳಿದದ್ದು ಜಗತ್ತು, ಇವು ಪ್ರಪಂಚದ ಕಾರ್ಯಗಳು. ಸಾಗರದಂತೆ, ಆಸೆಯ ಕತ್ತೆಯಂತೆ, ಶ್ಮಶಾನದಂತೆ ಮತ್ತು ಮನುಷ್ಯನ ತಾಯಿಯಂತೆ ಎಂದಿಗೂ ಹರಿಯದ ಸ್ಥಳಗಳು. ಯಾವುದೇ ಸಂಬಂಧವನ್ನು ಎಂದಿಗೂ ದುರುಪಯೋಗಪಡಿಸಬೇಡಿ, ಏಕೆಂದರೆ ನೀವು ಅನೇಕ ಸಂಬಂಧಗಳನ್ನು ಕಾಣಬಹುದು, ಆದರೆ ಒಳ್ಳೆಯ ಜನರು ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರುವುದಿಲ್ಲ.
ಜಾತಕಗಳನ್ನು ಹೊಂದಿಸದೆ ಜೀವನಾವಧಿ ಉಳಿಯುವ ಏಕೈಕ ಅದ್ಭುತ ಸಂಬಂಧವೇ ಸ್ನೇಹ. ನಮ್ಮ ಆಲೋಚನೆಗಳು ಯಾವಾಗಲೂ ಒಳ್ಳೆಯದಾಗಿದ್ದರೆ ಮತ್ತು ನಮ್ಮ ಉದ್ದೇಶಗಳು ಸರಿಯಾಗಿದ್ದರೆ ದೇವರು ಸಹ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. ನಾವು ಪ್ರಾರ್ಥಿಸಿದಾಗ ದೇವರು ನಾವು ತಿನ್ನುವುದಕ್ಕಿಂತ ಹೆಚ್ಚು ಕೇಳುತ್ತಾನೆ. ನಾವು ಕೇಳುವುದಕ್ಕಿಂತ ಹೆಚ್ಚು ಉತ್ತರಿಸುತ್ತಾನೆ. ಅವನು ನಾವು ಕೇಳುವುದಕ್ಕಿಂತ ಹೆಚ್ಚು ನೀಡುತ್ತಾನೆ. ಅವನು ನಾವು ಊಹಿಸುವುದಕ್ಕಿಂತ ಹೆಚ್ಚು ನೀಡುತ್ತಾನೆ, ಅವನ ಸ್ವಂತ ಸಮಯದಲ್ಲಿ ಮತ್ತು ಅವನ ಸ್ವಂತ ರೀತಿಯಲ್ಲಿ. ಕಾಲಚಕ್ರವು ತುಂಬಾ ವೇಗವಾಗಿ ಚಲಿಸುತ್ತದೆ. ಆದ್ದರಿಂದ ನಿಮ್ಮ ಮಗುವಿನ ಬಗ್ಗೆ ಅಥವಾ ನಿಮ್ಮ ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡಬೇಡಿ. ಪದಗಳನ್ನು ಜೀವನದಲ್ಲಿ ನಿಮ್ಮ ಸಹಚರನಾಗಿ ಇಟ್ಟುಕೊಳ್ಳಲು ಅಗತ್ಯವಿದೆ, ಏಕೆಂದರೆ ಪದಗಳಿಂದ ನೀಡಲ್ಪಟ್ಟ ಹಳ್ಳಿಗಳನ್ನು ಎಂದಿಗೂ ತುಂಬಲು ಸಾಧ್ಯವಿಲ್ಲ. ನೀವು ಜೀವನದಲ್ಲಿ ಅವಕಾಶ ಸಿಕ್ಕರೆ ಯಾರೊಬ್ಬರ ಸಾರಥಿಯಾಗಿರಿ. ನೀರಿನಂತೆ ಸ್ವಾರ್ಥಿಯಾಗಬೇಡಿ. ಹಾಲಿನೊಂದಿಗೆ ನೀರು ಬೆರೆತರೆ ಅದು ಹಾಲಿನಂತೆ ಆಗುತ್ತದೆ. ಅದೇ ನೀರನ್ನು ಕೆಸರಿನೊಂದಿಗೆ ಬೆರೆತರೆ ಅದು ಕೆಸರಾಗಿ ತಿರುಗುತ್ತದೆ. ಮಾನವ ಜೀವನದಲ್ಲೂ ಇದೇ ರೀತಿ ಸಂಭವಿಸುತ್ತದೆ. ಗುಣಗಳಿಲ್ಲದ ವ್ಯಕ್ತಿಯು ಗುಣಗಳಿಲ್ಲದ ಜನರ ಜೊತೆಗೆ ಕುಳಿತರೆ ಅವನೂ ಸಹ ಸದ್ಗುಣಿ ಎಂದು ಪರಿಗಣಿಸಲ್ಪಡುತ್ತಾನೆ ಮತ್ತು ಗೌರವದ ಸಂಕೇತವೆಂದು ಪರಿಗಣಿಸಲ್ಪಡುತ್ತಾನೆ. ಗುಣಗಳಿರುವ ವ್ಯಕ್ತಿಯು ಗುಣಗಳಿಲ್ಲದ ಜನರ ಜೊತೆಗೆ ಕುಳಿತರೆ ಅವನು ತಿರಸ್ಕೃತನಾಗುತ್ತಾನೆ. ಆದ್ದರಿಂದ ನಿಮ್ಮ ಸಾಂಗತ್ಯವನ್ನು ಎಚ್ಚರಿಕೆ ಮತ್ತು ಚಿಂತನಾಪೂರ್ವಕವಾಗಿ ಸೃಷ್ಟಿಸಿ. ಕಠಿಣ ಪರಿಶ್ರಮದ ನಂತರವೂ ಕನಸುಗಳು ಈಡೇರುವುದಿಲ್ಲ. ತತ್ವಗಳು ನನಸಾಗದಿದ್ದರೆ ಮಾರ್ಗಗಳು ತತ್ವಗಳಲ್ಲ, ಏಕೆಂದರೆ ಮರಗಳೂ ಸಹ ಯಾವಾಗಲೂ ತಮ್ಮ ಹೊಟ್ಟೆಯನ್ನು ಬದಲಾಯಿಸುತ್ತವೆ, ವಿಷವಲ್ಲ. ಗೀತೆಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ನಿರುತ್ಸಾಹ ಪಡಬೇಡಿ, ದುರ್ಬಲವಾಗಿರುವುದು ನಿಮ್ಮ ಸಮಯ, ನೀವಲ್ಲ. ಜೀವನದಲ್ಲಿ ಎಷ್ಟೇ ಕಠಿಣ ಸಮಯಗಳು ಬಂದರೂ ಯಾವಾಗಲೂ ನಿಮ್ಮ ಕುಟುಂಬದೊಂದಿಗೆ ಇರಿ, ಏಕೆಂದರೆ ಸಂತೋಷ ಬಂದರೆ ಅದು ಹೆಚ್ಚಾಗುತ್ತದೆ ಮತ್ತು ದುಃಖ ಬಂದರೆ ಅದು ವಿಭಜನೆಯಾಗುತ್ತದೆ. ಆಸೆ ಈಡೇರಿದಾಗ ಅದು ಜನರಿಗೆ ಜನ್ಮ ನೀಡುತ್ತದೆ. ಅದು ತೃಪ್ತಿಯಾಗುವವರೆಗೆ ಕೋಪ ಹುಟ್ಟುತ್ತದೆ. ಕೆಲವೇ ಜನರು ಮತ್ತು ಕೋಪ. 3. ದುಷ್ಟತ್ವದ ಪ್ರಭಾವದಿಂದ ಮನುಷ್ಯ ಪಾಪ ಮಾಡುತ್ತಾನೆ. ಎಲ್ಲರಿಗೂ ಹೇಗೆ ಮಾತನಾಡಬೇಕು ಎಂದು ಗೊತ್ತಿದೆ, ಆದರೆ ಯಾವಾಗ ಮತ್ತು ಏನು ಹೇಳಬೇಕು ಎಂದು ಬಹಳ ಕೆಲವೇ ಜನರಿಗೆ ಮಾತ್ರ ಗೊತ್ತಿದೆ. ತನ್ನ ಒಳ್ಳೆಯದನ್ನು ಮಾತ್ರ ಬಯಸುವವನು ದುರ್ಯೋಧನ, ತನ್ನ ಪ್ರೀತಿಪಾತ್ರರ ಒಳ್ಳೆಯದನ್ನು ಬಯಸುವವನು ಯುಧಿಷ್ಠಿರ, ಎಲ್ಲರ ಒಳ್ಳೆಯದನ್ನು ಬಯಸುವವನು ಶ್ರೀಕೃಷ್ಣ. ಈ ಜಗತ್ತಿನಲ್ಲಿ ಸಮಸ್ಯೆಗಳಿಲ್ಲದ ವ್ಯಕ್ತಿ ಯಾರೂ ಇಲ್ಲ ಮತ್ತು ಪರಿಹಾರವಿಲ್ಲದ ಯಾವುದೇ ಸಮಸ್ಯೆಯೂ ಇಲ್ಲ. ಪ್ರಕೃತಿ ಕೇವಲ 2 ಮಾರ್ಗಗಳನ್ನು ನೀಡಿದೆ. ಅವು ಬಿಟ್ಟು ಹೋಗುತ್ತವೆ ಅಥವಾ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತವೆ. ಅದನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಲು ಯಾವ ಮಾರ್ಗವೂ ಇಲ್ಲ. ಆದರೂ ಸಹ ಮನುಷ್ಯ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೆನಪಿಡಿ, ದೇವರಲ್ಲಿ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ ಮತ್ತು ಜಗತ್ತಿನಲ್ಲಿ ಎಂದಿಗೂ ಭರವಸೆ ಇಡಬೇಡಿ. ಶ್ರೀಕೃಷ್ಣ ಕೂಡ ಕಳೆದುಕೊಂಡ ಆ ಪ್ರೀತಿಯನ್ನು ನಂಬಬೇಡಿ. ಬಡ ಸುಧಾಮನು ಗೆದ್ದ ಆ ಸ್ನೇಹಿತದ ಬಗ್ಗೆ ಹೆಮ್ಮೆ ಪಡಬೇಕು. ದೇವರು ಎಲ್ಲರನ್ನೂ ಒಂದೇ ಮಣ್ಣಿನಿಂದ ಸೃಷ್ಟಿಸುತ್ತಾನೆ, ಒಂದೇ ವ್ಯತ್ಯಾಸ. ಬಡ ಸುಧಾಮನು ಗೆದ್ದ. ದೇವರು ಎಲ್ಲರನ್ನೂ ಒಂದೇ ಮಣ್ಣಿನಿಂದ ಸೃಷ್ಟಿಸುತ್ತಾನೆ, ಒಂದೇ ವ್ಯತ್ಯಾಸ. ಕೆಲವರು ಹೊರಗೆ ಸುಂದರವಾಗಿದ್ದರೆ ಇನ್ನು ಕೆಲವರು ಭಯಭೀತರಾಗಿದ್ದಾರೆ. ತಿಳುವಳಿಕೆ ನೀವು ಯೋಚಿಸುವುದಕ್ಕಿಂತ ಆಳವಾಗಿದೆ. ನೀವು ಅನೇಕ ಜನರನ್ನು ತಿಳಿದಿರಬಹುದು, ಆದರೆ ಕೆಲವೇ ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರೀತಿ ಜಗತ್ತಿನ ಅತ್ಯಂತ ಸುಂದರವಾದ ವಸ್ತು. ಇನ್ನಷ್ಟು ಮಾಹಿತಿಯಾತ್ಮಕ ವಿಡಿಯೋಗಳೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇನೆ. ಧನ್ಯವಾದಗಳು.